ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪ್ರೇಮ ರಾಮ್ ಹತ್ರ ಓಡಿ ಬರ್ತಾಳೆ. ಪ್ರೇಮ, ಏನು ಮಾಡೋಕೆ ಹೊರಟಿದ್ದೆ ನೀನು? ಸ್ವಲ್ಪದರಲ್ಲೇ ಎಲ್ಲ ವಿಷಯನೂ ಹೇಳಿಬಿಡ್ತಿದ್ದೆ ನೀನು ಅಂತಾನೆ ರಾಮ್. ಇನ್ನೇನು ಮಾಡಲಿ ರಾಮ್, ನಾನು ಮಾಡಿರೋ ತಪ್ಪಿಗೆ ಎಲ್ಲ ಅನಿಸ್ಕೋತಾ ಇರೋದು ನೀನು, ನಾನು ಮಾಡಿರೋ ತಪ್ಪಿಗೆ ಎಲ್ಲ ಶಿಕ್ಷೆ ಅನುಭವಿಸ್ತಿರೋದು ನೀನು ಅಂತಾಳೆ ಪ್ರೇಮ. ಇದೆಲ್ಲ ನೀನು ಮೊದಲೇ ಯೋಚನೆ ಮಾಡಿದರೆ ಚೆನ್ನಾಗಿರ್ತಿತ್ತು, ಈಗ ಆಗೋ ತಪ್ಪು ಆಗ ಹೋಗಿದೆ ಪ್ರೇಮ ಅಂತಾನೆ ರಾಮ್. ಇಲ್ಲ ರಾಮ್, ನೀನು ಎಲ್ಲರ ಮುಂದೆ ಅವಮಾನ ಅನುಭವಿಸ್ತಾ ಇರೋದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ನಾನು ಈಗಲೇ ಹೋಗಿ ಎಲ್ರಿಗೂ ಸತ್ಯನ ಹೇಳ್ಬಿಡ್ತೀನಿ ಅಂತಾಳೆ ಪ್ರೇಮ. ಪ್ರೇಮ, ಪ್ಲೀಸ್ ದಯವಿಟ್ಟು ಈ ಥರ ಕೆಲಸ ಮಾಡೋದಕ್ಕೆ ಹೋಗಬೇಡ. ಅವತ್ತು ಮದುವೆ ಮಂಟಪದಲ್ಲಿ ಆಗಿದ್ದ ಅವಮಾನ ನೆನೆಸ್ಕೊಂಡ್ರೆ ನನಗೆ ಇದು ಯಾವ ಲೆಕ್ಕನೂ ಅಲ್ಲ. ಮೋರೆವರ್ ಇದೆಲ್ಲ ರೂಢಿಯಾಗಿ ಹೋಗಿದೆ ನನಗೆ ಅಂತಾನೆ ರಾಮ್. ಸಾಕು ರಾಮ್, ಸಾಕಾಗುವಷ್ಟು ಕಷ್ಟ ಕೊಟ್ಬಿಟ್ಟೆ ನಿನಗೆ. ಇನ್ನು ಮುಂದೆ ಹೀಗಾಗಬಾರ್ದು. ಎಲ್ಲರ ಮುಂದೆ ಹೋಗಿ ಸತ್ಯನ ಒಪ್ಕೋತೀನಿ. ಈಗ ನನಗೆ ಅದೊಂದೇ ದಾರಿ ಉಳಿದಿರೋದು ಅಂತ ಪ್ರೇಮ ಹೇಳುವಾಗ, ಪ್ರೇಮ ಅಂತ ಅವಳ ಕೈನ ಹಿಡ್ಕೊಂಡು, ಪ್ರೇಮ ನೀನು ಸತ್ಯ ಹೇಳೋದ್ರಿಂದ ಏನಾಗುತ್ತೆ ಅಂತ ಸ್ವಲ್ಪನಾದರೂ ಯೋಚನೆ ಇದೆಯಾ ನಿನಗೆ? ನೀನು ಹೇಳಿದರೆ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡಿದ್ಯಾ? ಖಂಡಿತ ಇಲ್ಲ. ನನ್ನ ಜೊತೆ ನೀನು ಅಪವಾದನ ಅನುಭವಿಸ್ಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಎರಡೂ ಫ್ಯಾಮಿಲಿಗೂ ಸತ್ಯ ಗೊತ್ತಾದರೆ ಅವರಿಗೆ ಹರ್ಟ್ ಆಗುತ್ತೆ. ಮೊದಲೇ ನಾನು ನಂಬಿಕೆ ಕಳ್ಕೊಂಡಿದ್ದೀನಿ ಅಂತ ಒದ್ದಾಡ್ತಿದ್ದಾರೆ ಅವರು. ಅಂಥದ್ರಲ್ಲಿ ನೀನು ಅವ್ರ ನಂಬಿಕೆ ಕಳ್ಕೊಳ್ಳೋಕೆ ಖಂಡಿತ ತಡ್ಕೊಳ್ಳಲ್ಲ. ಪ್ಲೀಸ್ ಪ್ರೇಮ, ಆ ಹಿಂಸೆ ಮಾತ್ರ ನಾವು ಅವರಿಗೆ ಯಾವತ್ತೂ ಕೊಡಬಾರ್ದು ಅಂತಾನೆ ರಾಮ್. ಈ ಸತ್ಯ ಇವತ್ತಲ್ಲ ನಾಳೆ ಹೊರಗೆ ಬರಲೇಬೇಕು ಅಂತಾಳೆ ಪ್ರೇಮ. ಆ ದಿನ ಬಂದಾಗ ನೋಡ್ಕೊಳ್ಳೋಣ ಪ್ರೇಮ, ಆದರೆ ದಯವಿಟ್ಟು ಇವತ್ತು ಬೇಡ. ಈಗ ಅವರನ್ನು ಸತ್ಯನ ಅರಗಿಸ್ಕೊಳ್ಳೋ ಮನಸ್ಥಿತಿನಲ್ಲೂ ಇಲ್ಲ ನನ್ನ ವಿಷಯದಲ್ಲಿ. ಆದರೆ ಈಗಾಗಲೇ ರೂಢಿಯಾಗಿದೆ. ನಾನು ಈಗ ಅಪವಾದ ಅನುಭವಿಸ್ತಿದ್ದೀನಿ, ಇನ್ನು ಮುಂದೆ ಅನುಭವಿಸೋಕ್ಕೂ ರೆಡಿ ಇದ್ದೀನಿ. ಆದರೆ ನನಗೆ ನನ್ನ ಎರಡು ಫ್ಯಾಮಿಲಿ ನೆಮ್ಮದಿಯಾಗಿರೋದು ಮುಖ್ಯ. ಅವ್ರು ನೆಮ್ಮದಿಯಾಗಿರ್ತಾರೆ ಅಂದರೆ ಈ ಕಳಂಕನ ನನ್ನ ಜೀವನ ಪೂರ್ತಿ ಹೊತ್ಕೊಳ್ಳೋಕ್ಕೂ ರೆಡಿಯಾಗಿದ್ದೀನಿ. ಪ್ಲೀಸ್ ಪ್ರೇಮ, ಈ ಸತ್ಯನ ನಮ್ಮ ಮಧ್ಯೆನೇ ಮಣ್ಣು ಮಾಡಿಬಿಡು ಅಂತಾನೆ ರಾಮ್. ರಾಮ್, ಹೀಗೆಲ್ಲ ಮಾತಾಡಬೇಡ್ವೋ, ನನಗಾಗ್ತಿಲ್ಲ. ನೀನು ಈ ಥರ ಕಳಂಕ ಹೊತ್ಕೊಂಡು ಬದುಕೋದು ನನಗಂತೂ ಇಷ್ಟ ಇಲ್ಲ. ಅದನ್ನ ಅಂತಾಳೆ ಪ್ರೇಮ. ಅದು ನನಗೂ ಗೊತ್ತು ಪ್ರೇಮ. ನಿನಗೆ ಇದು ಗೊತ್ತಿದ್ದಿದ್ರೆ ಖಂಡಿತ ನೀನು ಈ ರೀತಿ ಮಾಡ್ತಿರ್ಲಿಲ್ಲ. ಆದರೆ ಏನು ಮಾಡ್ತೀಯ, ಆಗೋದು ಹೋಗಿದೆ. ನಾನು ಅಪವಾದ ಅನುಭವಿಸೋಕ್ಕೆ ರೆಡಿಯಾಗಿದ್ದೀನಿ. ನೀನು ಅಷ್ಟೇ. ನಮ್ಮ ಎರಡು ಫ್ಯಾಮಿಲಿಗೋಸ್ಕರ ಸುಮ್ಮನೆ ಇದ್ಬಿಡು ದಯವಿಟ್ಟು ಪ್ಲೀಸ್ ಅಂತ ಕೈ ಮುಗಿತಾನೆ ರಾಮ್. ಆಗ ಪ್ರೇಮ ಅವನ ಕೈನ ಹಿಡ್ಕೊಂಡು ರಾಮ್ ಅಂತ ಅಳ್ತಾಳೆ. ನಂತರ ರಾಮ್ ಅಲ್ಲಿಂದ ಹೋಗ್ತಾನೆ. ಈಚೆ ಮಹಾದೇವ ರೂಮಲ್ಲಿ ಮಲ್ಕೊಂಡು ಫೋನ್ ನೋಡ್ತಿರ್ತಾನೆ. ಆಗ ಕಾವ್ಯ ಮಹಾದೇವ ಅಂತ ಕರೀತಾಳೆ. ಫೋನ್ನ ಬದಿಗಿಟ್ಟು ಬೆಡ್ಶೀಟನ್ನು ಹೊದ್ಕೊಂಡು ಮಲಗ್ತಾನೆ ಮಹಾದೇವ. ಮಹಾದೇವ, ಏಳು, ಗಂಜಿ ತಂದಿದ್ದೀನಿ, ಎಷ್ಟೊತ್ತು ಅಂತ ಮಲಗಿರ್ತೀಯ ಅಂತಾಳೆ ಕಾವ್ಯ. ಗಂಜಿ ಆಮೇಲೆ ಕೊಡು ಕಾವ್ಯ, ಮೊದಲು ಯಾರನ್ನಾರು ಕರೆಸಿ ನನ್ನ ಮೇಲೆ ಇನ್ನೊಂದು 4 ಹೊದಿಕೆ ಹೊದಿಸು. ಎಂಥ ಚಳಿಯಪ್ಪ ದೇವ್ರೇ ಅಂತಾನೆ ಮಹಾದೇವ. ಚಳಿನಾ? ಇಷ್ಟು ಬಿಸಿಲಲ್ಲೂ ಚಳಿ ಆಗ್ತಿದೆಯಾ ನಿನಗೆ? ಎದ್ದೇಳು ಮಹಾದೇವ ಅಂತ ಮುಸ್ಕನ್ನ ತೆಗಿತಾಳೆ ಕಾವ್ಯ. ಜ್ವರ ಬಂದುಬಿಟ್ಟೈತೆ ಅಂತಾನೆ ಮಹಾದೇವ. ಅವನು ಹಣೆನ ಮುಟ್ಟಿ, ಜ್ವರನೂ ಇಲ್ಲ ಏನೂ ಇಲ್ಲ, ಸುಮ್ಮನೆ ಏಳು ಗಂಜಿ ಕುಡಿ ಅಂತಾಳೆ ಕಾವ್ಯ. ಅದಕ್ಕೆ ಹೇಳೋದು ನಿನಗೆ ಹಳ್ಳಿ ವೈದ್ಯ ಬರೋಕ್ಕಿಲ್ಲ ಅಂತ. ಅದು ಹೊರಗಡೆ ಇರೋ ಜ್ವರ ಅಲ್ಲ ಕಣಮಿ, ಒಳಗೆ ಜ್ವರ. ನನ್ನ ಕಷ್ಟ ನನಗೆ ಗೊತ್ತು ಅಂತಾನೆ ಮಹಾದೇವ. ನೋಡು, ಸುಮ್ಮನೆ ತಲೆಹರಟೆ ಮಾಡದೆ ಗಂಜಿ ಕುಡಿ ತಗೋ ಅಂತಾಳೆ ಕಾವ್ಯ. ಗಂಜಿ ವಾಸನೆಗಿಂತ ನಿನ್ನ ವಾಸನೆನೇ ಬಲು ಪಸಂದಾಗೈದೆ, ಕೈ ನಡುಗ್ತಿದೆ, ನೀನೇ ನನಗೆ ಗಂಜಿ ಕುಡಿಸ್ಬಾರ್ದಾ ಅಂತಾನೆ ಮಹಾದೇವ. ನೋಡು, ನಾನು ನಿನಗೆ ಬರೀ ನರ್ಸ್ ಡ್ಯೂಟಿ ಮಾಡ್ತಿರೋದು, ನೀನು ಬೇರೆ ಥರ ಎಲ್ಲ ಅನ್ಕೋಬೇಡ ಅಂತಾಳೆ ಕಾವ್ಯ. ನೀನು ನರ್ಸ್ ಆದರೂ ಆಗು, ಡಾಕ್ಟರ್ ಆದರೂ ಆಗು, ಮೊದಲು ನನಗೆ ಕುಡಿಸು ಅಂತಾನೆ ಮಹಾದೇವ. ಆಗ ಕಾವ್ಯ ಮಹಾದೇವನಿಗೆ ಗಂಜಿನ ಬಾಯಿಗೆ ಹಾಕ್ತಾಳೆ. ಆಹಾ ಬಿಸಿ ಅಂತ ಕೂಗ್ತಾನೆ ಮಹಾದೇವ. ನೀರು ಕುಡಿ ಅಂತ ಕುಡಿಸ್ತಾಳೆ ಕಾವ್ಯ. ಈಚೆ ಕೋರ್ಟ್ ಶುರುವಾಗುತ್ತೆ. ಪ್ರೇಮ ಅವ್ರ ಕಟಕಟೆಗೆ ಬನ್ನಿ ಅಂತಾರೆ ಜಡ್ಜ್. ರಾಮ ಹತ್ರ ಬಂದು ಪ್ರೇಮ ನಿಂತ್ಕೋತಾಳೆ. ಸ್ನೇಹ ಅವ್ರ ಲಾಯರ್ ಹೇಳೋ ಹಾಗೆ ನಿಮ್ಮ ಮತ್ತು ರಾಮ್ ಮದುವೆ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿದೆಯಾ? ಯಾಕೆ ಪ್ರೇಮ ಏನೂ ಮಾತಾಡ್ತಿಲ್ಲ ಹೇಳಿ. ನಿಮ್ಮ ರಾಮ್ ಮದುವೆ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿದೆಯಾ, ಇಲ್ಲ ನೀವು ಮನಸ್ಫೂರ್ತಿಯಾಗಿ ಒಪ್ಕೊಂಡಾಗಿರೋ ಮದುವೆನಾ ಅಂತಾರೆ ಜಡ್ಜ್. ರಾಮ್, ಏನು ಹೇಳಿ ಅಂತಾಳೆ ಪ್ರೇಮ ಹೇಳಿ ಅಂತಾರೆ ಜಡ್ಜ್. ಪ್ರೇಮ ಸೈಲೆಂಟ್ ಆಗಿರೋದು ನೋಡಿದ್ರೇ ಗೊತ್ತಾಗಲ್ವಾ ಯುವರ್ ಆನರ್, ಇವ್ರ ಇಚ್ಛೆಗೆ ವಿರುದ್ಧವಾಗಿ ಆಗಿರೋ ಮದುವೆ ಇದು. ಹಾಗಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಏನಂದರೆ, ಪ್ರೇಮ ಮತ್ತು ರಾಮ್ ಮದುವೆನ ಅಮಾನತ್ ಮಾಡಿ, ಅವಳಿಗೂ ನ್ಯಾಯ ಸಿಗುತ್ತೆ, ನನಗೂ ನ್ಯಾಯ ಸಿಗುತ್ತೆ. ಈ ಮದುವೆ ನಲಿಫೈ ಆಗಿ ರಾಮ್ ನನ್ನ ಮದುವೆ ಆಗ್ತಾನೆ ಅಂದರೆ ನಾನು ಈ ಕೇಸ್ ವಾಪಸ್ ತಗೋತೀನಿ ಅಂತಾಳೆ ಸ್ನೇಹ. ಪ್ರೇಮ, ನೀವೇನು ಹೇಳ್ತೀರಾ ಇದಕ್ಕೆ? ನೀವು ರಾಮ್ ಜೊತೆ ಅವರು ತಾಳಿ ಕಟ್ಟಿದ್ದಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಜೀವನ ಮಾಡ್ತಿದ್ದೀರಾ. ನಿಮಗೆ ಅವ್ರ ಜೊತೆ ಸಂಸಾರ ಮಾಡೋದು ಇಷ್ಟ ಇಲ್ವಾ? ಹಾಗಾದರೆ ನಿಮ್ಮ ರಾಮ್ ಮದುವೆನ ಸ್ನೇಹ ಅವ್ರು ಹೇಳಿದ ಹಾಗೆ ಅಮಾನತ್ ಮಾಡೋದು ನಿಮಗೆ ಒಪ್ಕೆನಾ ಅಂತಾರೆ ಜಡ್ಜ್. ಇಲ್ಲ ಸರ್, ನಾನು ರಾಮ್ ಜೊತೆನೇ ಬದುಕ್ತೀನಿ, ನನಗೆ ರಾಮ್ ಜೊತೆ ಸಂಸಾರ ಮಾಡೋದಕ್ಕೆ ಇಷ್ಟ ಇದೆ, ನನಗೆ ರಾಮ್ ಮದುವೆ ಅಮಾನತ್ ಮಾಡ್ಕೊಳ್ಳೋಕ್ಕೆ ಚೂರು ಇಷ್ಟ ಇಲ್ಲ ಅಂತಾಳೆ ಪ್ರೇಮ. ಓಕೆ ರಾಮ್, ನೀವೇನು ಹೇಳ್ತೀರಿ? ಸ್ನೇಹ ಅವರು ನಿಮ್ಮ ಪ್ರೇಮ ಮದುವೆ ಅಮಾನತ್ತಾದರೆ ಮತ್ತೆ ನೀವು ಸ್ನೇಹನ ಮದುವೆ ಆದರೆ ಅವ್ರು ಕ್ಷಮಿಸೋದಕ್ಕೆ ರೆಡಿಯಾಗಿದ್ದಾರೆ, ಈ ಕೇಸನ್ನು ವಾಪಸ್ ತಗೊಳ್ಳೋಕ್ಕೂ ರೆಡಿಯಾಗಿದ್ದಾರೆ.
ಕೇಳ್ತಾರೆ. ಇದರಲ್ಲಿ ನಿಮ್ಮ ಆಯ್ಕೆ ಯಾವುದು? ನೀವು ಪ್ರೇಮ್ ಜೊತೆಲಿ ಬದುಕೋಕೆ ಇಷ್ಟಪಡ್ತೀರಾ ಅಥವಾ ಸ್ನೇಹ ಕಂಡೀಷನ್ಗೆ ಒಪ್ಕೋತೀರಾ ಅಂತಾರೆ ಜಡ್ಜ್. ಇಲ್ಲ ಯುವರ್ ಆನರ್, ನಾನು ಸ್ನೇಹನ ಕಂಡೀಷನ್ಗೆ ಒಪ್ಕೊಳ್ಳೋದಿಲ್ಲ, ಪ್ರೇಮನ ಜೊತೆಗೆ ಬದುಕೋಕೆ ಇಷ್ಟಪಡ್ತೀನಿ ಅಂತಾನೆ ರಾಮ್. ಇದರಿಂದ ನೀವು ಪನಿಷ್ಮೆಂಟ್ ಅನುಭವಿಸ್ಬೇಕಾಗುತ್ತೆ, ಅದಕ್ಕೆ ನೀವು ರೆಡಿ ಇದ್ದೀರಾ ಅಂತಾರೆ ಜಡ್ಜ್. ತಯಾರಿದ್ದೀನಿ ಯುವರ್ ಆನರ್, ನೀವೇನೇ ಪನಿಷ್ಮೆಂಟ್ ಕೊಟ್ಟರು ಅದನ್ನು ತಗೋತೀನಿ, ಆದರೆ ಈ ಸ್ನೇಹ ಹಾಕಿರೋ ಕಂಡೀಷನ್ಗೆ ನಾನು ಮಾತ್ರ ಒಪ್ಪೋದಿಲ್ಲ ಅಂತಾನೆ ರಾಮ್. ಈ ಕೇಸು ತುಂಬ ಕಾಂಪ್ಲಿಕೇಟೆಡ್ ಇರೋದ್ರಿಂದ ಜಡ್ಜ್ಮೆಂಟ್ಗೂ ಮುನ್ನ ತುಂಬ ವಿಚಾರಣೆ ಆಗಬೇಕು. ಹಾಗಾಗಿ ಈ ಕೇಸ್ ವಿಚಾರಣೆಯನ್ನು ಮುಂದೂಡಲಾಗಿದೆ. ಮುಂದಿನ ಡೇಟ್ಗೆ ಎಲ್ಲರೂ ಹಾಜರಾಗಬೇಕು ಅಂತಾರೆ ಜಡ್ಜ್. ಎಲ್ಲರೂ ಕೋರ್ಟಿಂದ ಹೋಗ್ತಾರೆ. ಈಚೆ ಮಹಾದೇವ, ಈಗ ಸಮಾಧಾನ ಆಯಿತು, ನಿಜವಾಗ್ಲೂ ಕಾಡು ರಾಕ್ಷಸಿನೇ ನೀನು? ಅಲ್ಲ, ಅದು ಅಷ್ಟೊಂದು ಬಿಸಿ ಇತ್ತು ಗೊತ್ತು, ಹಾಗೆ ಕೊಟ್ಬಿಟ್ಟಿಯಲ್ಲ. ನೀನೇನು ನನ್ನ ಜ್ವರ ಇಳಿಸೋಕೆ ಬಂದಿದ್ಯಾ ಅಥವಾ ನನ್ನ ಬಾಯಿನ ಹಾಗೆ ಮುಚ್ಚಿಸೋಕೆ ಬಂದಿದ್ಯಾ ಅಂತಾನೆ ಮಹಾದೇವ. ಸಾರಿ ಮಹಾದೇವ, ಗಂಜಿ ಇಷ್ಟೊಂದು ಬಿಸಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತಾಳೆ ಕಾವ್ಯ. ಸುಳ್ಳು ಹೇಳಬೇಡ, ಬಾಯಿ ಮುಚ್ಚೋಕೆ ಈ ಗಂಜಿ ನಾಟಕ ಆಡ್ತಿದ್ಯಾ ನೀನು ಅಂತಾನೆ ಮಹಾದೇವ. ನಾನು ಬೇಕು ಅಂತ ಮಾಡಿಲ್ಲ ಅಂತ ಹೇಳಿದ್ನಲ್ಲ, ನಿನಗೆ ನನ್ನ ಅನುಮಾನ ಇದ್ದಿದ್ರೆ ಯಾಕೆ ತಿನ್ಸೋಕೆ ಹೇಳಿದೆ ಅಂತಾಳೆ ಕಾವ್ಯ. ಹಂಗೆ ಹೇಳಿದ್ದಕ್ಕೆ ಈ ಥರ ಮಾಡ್ತಿದ್ಯಾ ಅಂತಾನೆ ಮಹಾದೇವ. ನಾನು ಸಾರಿ ಕೇಳಿದ್ರು ಈ ಥರ ಹೇಳ್ತಿದ್ಯಲ್ಲ ಅಂತಾಳೆ ಕಾವ್ಯ. ಕ್ಷಮಿಸಿದ್ದೀನಿ ಬಿಡು ಅಂತಾನೆ ಮಹಾದೇವ. ಥ್ಯಾಂಕ್ಸ್ ಅಂತ ಕಾವ್ಯ ಗಂಜಿನ ಬಾಯಲ್ಲಿ ಉರಿಸಿ ತಿನ್ಸೋಕೆ ಬಂದರೆ ನಾನು ನಿನ್ನ ನಂಬಕ್ಕಿಲ್ಲ, ಮೊದಲು ನೀನು ತಿಂದು ಆಮೇಲೆ ನನಗೆ ತಿನ್ನಿಸು ಅಂತಾನೆ ಮಹಾದೇವ. ಆಗ ಕಾವ್ಯ ಗಂಜಿನ ಬಾಯಿ ಹತ್ರ ತೊಗೊಂಡೋಗಿ, ಅದು ನಾನು ಗಂಜಿಗೆ ಉಪ್ಪಾಗಿ ಮಾಡಿದ್ದೀನಿ, ಸಕ್ಕರೆ ಹಾಕಿದರೆ ಗಂಜಿ ಕೆಟ್ಟೋಗುತ್ತಲ್ವಾ, ಅದಕ್ಕೆ ನೀನೇ ಹೇಳಿದ್ಯಲ್ಲ ನನ್ನ ಬಾಯಿ ಸಕ್ಕರೆ ಫ್ಯಾಕ್ಟ್ರಿ ಇದ್ದ ಹಾಗೆ ಅಂತ, ಅದಕ್ಕೆ ನೀನೇ ತಿನ್ನು ಅಂತಾಳೆ ಕಾವ್ಯ. ಅದು ನನಗೆ ಗಂಜಿ ಸಿಹಿದ್ರೆ ಇಷ್ಟ ಅಂತಾನೆ ಮಹಾದೇವ. ಈಗೇನು ತಿಂತೀಯೋ ಇಲ್ವೋ ಅಂತಾಳೆ ಕಾವ್ಯ. ತಿನ್ಸು ತಿನ್ಸು ಅಂತ ಮಹಾದೇವ ಗಂಜಿನ ತಿಂತಾನೆ. ಕಾವ್ಯ ತಿರುಗಿ ನಿಂತಾಗ ಪಿಲ್ಲೋಯಿಂದ ಅವಳಿಗೆ ಹೊಡಿತಾನೆ. ಆಗ ಕಾವ್ಯನು ಪಿಲ್ಲೋ ತಗೊಂಡು ಮಹಾದೇವನಿಗೆ ಹೊಡಿತಾಳೆ. ಹಾಗೆ ಇಬ್ಬರು ಪಿಲ್ಲೋಯಿಂದ ಹೊಡ್ಕೋತಾರೆ. ನಂತರ ಬೆಡ್ಶೀಟನ್ನು ಕಾವ್ಯ ಮುಖಕ್ಕೆ ಮುಸ್ಕ ಹಾಕ್ತಾನೆ. ಹಾಗೆ ಅವಳು ಮಹಾದೇವನ ಹಿಡ್ಕೊಂಡು ಹಾಗೆ ನೋಡ್ತಾ ಕಳೆದೋಗ್ತಾಳೆ. ನಂತರ ನಾಚಿಕೊಂಡು ಅಲ್ಲಿಂದ ಓಡಿ ಹೋಗ್ತಾಳೆ. ಇದೆಲ್ಲ ಮಹಾದೇವನ ಕನಸಾಗಿರುತ್ತೆ. ಏನು ಹಾಗೆ ನೋಡ್ತಿದ್ಯಾ, ನನ್ನ ಮುಖದ ಮೇಲೆ ಏನಾದರೂ ಅಂಟ್ಕೊಂಡಿದ್ಯಾ ಅಂತಾಳೆ ಕಾವ್ಯ. ನೀನು ಎಷ್ಟೊಂದು ಚೆಂದಾಗಿದ್ಯಾ, ನನ್ನ ದೃಷ್ಟಿನೇ ಆಗುತ್ತೆ ಅಂತಾನೆ ಮಹಾದೇವ. ಏನು ಅಂತಾಳೆ ಕಾವ್ಯ. ಹೊಗಳ್ದೆ, ಅದು ನೀನು ನಿನ್ನ ಮುಖ ಉಫ್ ಉಫ್ ಅನ್ನೋ ರೀತಿ ಅಂತಾನೆ ಮಹಾದೇವ. ನೋಡು, ನೀ ನನ್ನ ಜೊತೆ ಈ ರೀತಿ ಮಾತಾಡಬೇಡ, ನೋಡ್ಲೂ ಬೇಡ ಅಂತಾಳೆ ಕಾವ್ಯ. ಕಣ್ಣು ಕೊಟ್ಟಿರೋದು ನೋಡೋಕ್ಕೆ, ನನ್ನ ಹೆಂಡರು, ನನ್ನ ಕಣ್ಣು ನನ್ನಿಷ್ಟ, ನಾನು ನೋಡ್ತೀನಿ ಅಂತಾನೆ ಮಹಾದೇವ. ಹೀಗೆ ಮಾತಾಡಿದರೆ ಕಾಲು ನೋವು ಜಾಸ್ತಿ ಆಗಬೇಕು ಅಂತ ಹೊಡೆಯೋಕೆ ಕೈ ಮುಂದೆ ಮಾಡ್ತಾಳೆ ಕಾವ್ಯ. ಅಮ್ಮ ಅಂತ ಕೂಗ್ತಾನೆ ಮಹಾದೇವ. ಸಾಕು ಡ್ರಾಮಾ, ಮಲ್ಕೋ ಅಂತ ಕಾವ್ಯ ಅಲ್ಲಿಂದ ಹೋಗ್ತಾಳೆ. ನನ್ನ ಹೆಂಡರು ನಾಚಿಕೊಂಡ್ರೆ ಬಲೂ ಪಸಂದಾಗಿ ಕಾಣ್ತಾಳಲ್ವಾ ಅಂತಾನೆ ಮಹಾದೇವ. ಈಚೆ ಸ್ನೇಹ ಮತ್ತು ಧನರಾಜ್ ಕಾರಲ್ಲಿ ಹೋಗ್ತಾ ಇರ್ತಾರೆ. ಮಗಳೇ, ಯಾಕಮ್ಮ ನಿನಗೆ ನೀನು ಶಿಕ್ಷೆ ಕೊಡ್ಕೋತಿದ್ಯಾ ಅಂತಾರೆ ಧನರಾಜ್. ಡ್ಯಾಡಿ, ಇವತ್ತು ಕೋರ್ಟಲ್ಲಿ ರಾಮ್ ನನಗೆ ಎಲ್ಲರ ಮುಂದೆ ಅವಮಾನ ಮಾಡ್ದ ಡ್ಯಾಡಿ, ಜೈಲಿಗೆ ಹೋದರೂ ಪರವಾಗಿಲ್ಲ, ನಿನ್ನ ಮಾತ್ರ ಮದುವೆ ಆಗಲ್ಲ ಅಂತ ನನಗೆ ಮುಖಕ್ಕೆ ಹೊಡೆದ ಹಾಗೆ ಹೇಳಿಬಿಟ್ಟ. ನನಗಿಂತ ಮೋಸ ಮಾಡಿರೋ ಪ್ರೇಮ ಅವಳಿಗೆ ಅಷ್ಟೊಂದು ಹೆಚ್ಚಾಗಿಬಿಟ್ಲಾ ಅಂತಾಳೆ ಸ್ನೇಹ. ಕಾಮ್ ಡೌನ್ ಮಗಳೇ, ಮೃಗನ ಹಿಡಿಯೋದಕ್ಕೆ ಮೊದಲು ಬಲೆನ ಬೀಸಬೇಕು. ಈಗ ಬಲೆ ಬೀಸಿದ್ದೀವಿ, ಮೃಗ ಸಿಕ್ಕಾಕೊಂಡಿದೆ, ನಾವು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ನರಕ ಅನುಭವಿಸ್ಬೇಕಾಗುತ್ತೆ ಅಂತಾರೆ ಧನರಾಜ್. ಅಂದರೆ ನಿಮ್ಮ ಮಾತಿನ ಅರ್ಥ ಏನು ಡ್ಯಾಡಿ ಅಂತಾಳೆ ಸ್ನೇಹ. ಆ ರಾಮ್ಗೆ ತನ್ನ ಅಹಂಕಾರದ ಮೇಲೆ ನಂಬಿಕೆ ಜಾಸ್ತಿ, ಅವನು ನಿನ್ನನ್ನು ಒಪ್ಕೊಳ್ಳೇಬೇಕು, ನಿನ್ನ ಒಪ್ಪಿಲ್ಲ ಅಂದರೆ ಅವನ ಜೀವನ ಪರ್ಯಂತ ಸುಖವಾಗಿರೋದಕ್ಕೆ ಬಿಡೋದಿಲ್ಲ ಅಂತಾರೆ ಧನರಾಜ್. ಏನು ಮಾಡ್ತೀರಾ ಡ್ಯಾಡಿ ಅಂತಾಳೆ ಸ್ನೇಹ. ಲೈಫಲ್ಲಿ ಅವನು ಡಾಕ್ಟ್ರು ಪ್ರಾಕ್ಟೀಸ್ ಮಾಡಬಾರ್ದು, ಹಾಗೆ ಮಾಡ್ತೀನಿ ಅಂತಾರೆ ಧನರಾಜ್. ಅಲ್ಲ ಡ್ಯಾಡಿ, ಡಾಕ್ಟ್ರ್ ಡಿಗ್ರಿ ಹೋದರೂ ಪರವಾಗಿಲ್ಲ, ಪ್ರೇಮನ ಜೊತೆ ಇದ್ದರೆ ಖುಷಿಯಾಗಿರ್ತೀನಿ ಅನ್ನೋ ಹಾಗಾಗ್ಬಿಟ್ರೆ ನೋ, ಹಾಗೆ ಮಾತ್ರ ಆಗಬಾರ್ದು ಡ್ಯಾಡಿ, ಆದರೆ ಅವರಿಬ್ಬರು ನರಕ ಅನುಭವಿಸೋ ಹಾಗಾಗಬೇಕು ಅಂತಾಳೆ ಸ್ನೇಹ. ಈಚೆ ರೌಡಿ ಧನರಾಜ್ಗೆ ಕಾಲ್ ಮಾಡ್ತಾನೆ. ಹೇಳೋ, ಸಿಕ್ಕಿದ್ನಾ ಅಂತಾರೆ ಧನರಾಜ್. ಹೌದು ಬಾಸ್, ಸುಮಿತ್ ಇವಾಗ ಅವನ ಹಳೆ ಮನೆ ಹತ್ರ ಬಂದಿದ್ದಾನೆ, ಸುತ್ತಮುತ್ತ ಯಾರೂ ಇಲ್ಲ ಅಂತ ನೋಡ್ಕೊಂಡು ಒಳಗೋದ, ನಂದೊಂದು ಕಣ್ಣಿದೆ ಅಂತಾನೆ. ವೆರಿ ಗುಡ್, ಅವನು ಅಲ್ಲಿಂದ ಒಂದು ಹೆಜ್ಜೆನೂ ಆಚೆ ಈಚೆ ಹೋಗಬಾರ್ದು, ಹಾಗೆ ನೋಡ್ಕೋಬೇಕು. ನಾನು ಈಗಲೇ ಹುಡುಗರನ್ನ ಕಳಿಸ್ತೀನಿ, ಈ ಸರ್ತಿ ಅವನು ಮಿಸ್ ಆಗಬಾರ್ದು, ಮಿಸ್ ಆದರೆ ಭೂಮಿ ಮೇಲೆ ಇರಬಾರ್ದು ಅಂತಾರೆ ಧನರಾಜ್. ಡ್ಯಾಡಿ, ಯಾರದು ಅಂತಾಳೆ ಸ್ನೇಹ. ಸುಮಿತ್ ಅಂತಾರೆ ಧನರಾಜ್. ಈಚೆ ಮನೆಯಲ್ಲಿ ಪ್ರೇಮ ಸೋಫಾ ಮೇಲೆ ಅಳ್ತಾ ಕೂತಿರ್ತಾಳೆ. ಆಗ ಕಲ್ಯಾಣಿ ಬಂದು, ಇನ್ನೂ ಎಷ್ಟು ದಿನ ಅಂತ ಹೀಗೆ ಅಳ್ತಾ ಕೂತಿರ್ತೀಯ ಪ್ರೇಮ, ನನ್ನ ಕಣ್ಣಲ್ಲಿ ಕಣ್ಣು ಇಟ್ಟು ಒಂದು ನಿಜ ಹೇಳು, ನೀನು ಮತ್ತು ರಾಮ್ ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ. ರಾಮ್ ಕೋರ್ಟಲ್ಲಿ ನಾನು ಸ್ನೇಹನ ಪ್ರೀತಿಸ್ತಿದ್ದೆ ಅಂತ ಒಪ್ಕೊಂಡಿದ್ದಾನೆ. ಅವನು ಸ್ನೇಹನ ಪ್ರೀತಿಸ್ತಿದ್ರೆ ನಿನಗ್ಯಾಕೆ ತಾಳಿ ಕಡ್ದ, ನಿನ್ನನ್ನು ಕಿಡ್ನಾಪ್ ಮಾಡೋ ಸಹವಾಸಕ್ಕೆ ಯಾಕೆ ಕೈ ಹಾಕ್ದ? ಇಲ್ಲ, ನನಗೊತ್ತು, ನನ್ನ ಕಂದ ರಾಮ್ ಅಂಥವನಲ್ಲ, ಹೀಗಿರಬೇಕಾದ್ರೆ ನೀನೇ ಏನೋ ಮಾಡಿರ್ತೀಯ, ಅದೇನು ಅಂತ ಹೇಳು ಪ್ರೇಮ ಅಂತಾರೆ ಕಲ್ಯಾಣಿ. ಅತ್ತೆ, ಅದು ನಾನು ಅಂತ ಪ್ರೇಮ ಸತ್ಯ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.